ತುಂಬಾ ಖುಷಿ ಇದೆ ರಾಮಣ್ಣನ ಪಾತ್ರ ಮಾಡ್ತಿರೋದು. ರಾಮಣ್ಣಂದು ಏನ್ ಕ್ಯಾರೆಕ್ಟರ್ ಅಂತ ಅಂದ್ರೆ ಅಮ್ಮನೇ ದೈವ, ಅಮ್ಮನೇ ಸರ್ವಸ್ವ, ಅಮ್ಮನೇ ಎಲ್ಲ, ಅವನ ಪ್ರಪಂಚನೇ ಅಮ್ಮ. ಅಮ್ಮನ್ ಬಿಟ್ರೆ, ಅಮ್ಮನ್ ಮಾತು ಬಿಟ್ರೆ ಅವನೇನು ಬೇರೆ ಮಾಡಲ್ಲ. ಅದೇ ತರನೇ ಇರ್ತಾನೆ. ಅದೇ ತರನೇ ಅಮ್ಮ ಸಿಕ್ಕಿದ್ದಾರೆ. ಸೆಕೆಂಡ್ ಟೈಮ್ ಮಾಡ್ತಾ ಇದೀವಿ ಅಮ್ಮ ಮಗನ್ ಪಾತ್ರ. ನಂಗೆ ತುಂಬಾ ಖುಷಿ ಇದೆ ವೀಣಮ್ಮನ ಜೊತೆ ಮಾಡ್ತಿರೋದು. ಇದರಲ್ಲಿ ಜಯಮ್ಮ ನನ್ನ ಬ್ರಹ್ಮಚಾರಿಯಾಗೇ ಇರಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಆಣೆ ತಗೊಂಡ್ಬಿಟ್ಟಿರ್ತಾರೆ. ಸೊ ಇವನು ಯಾವಾಗ ಅಮ್ಮಂಗೆ ಆಣೆ ಕೊಡ್ತಾನೋ ನಾನು ಬ್ರಹ್ಮಚಾರಿಯಾಗೇ ಇರ್ತೀನಿ ಅಂತ. ಈಗ ಮದುವೆ ಆಗೋಗಿದೆ. ಏನಕ್ಕಾಯ್ತು ಏನು ಅಂತೆಲ್ಲ ಸೀರಿಯಲ್ ನೋಡಿರೋರು ಗೊತ್ತಾಗುತ್ತೆ. ಹಾಗೆ ಅಪ್ಪನ ಪಾತ್ರ ಬಂದು ನಮ್ಮ ಸುಂದರ್ ಸರ್ ಮಾಡ್ತಾ ಇದ್ದಾರೆ. ಮಾತಾಡೋದೆ ಯಾಕೆ ಮಾತೇ ಬರ್ತಿಲ್ಲಪ್ಪ ಇವತ್ತು ಸರಿಯಾಗಿ. ಓಕೆ. ಅಪ್ಪ ಇದರಲ್ಲಿ ನಾಟಕದ ಟೀಚರು. ಅಜ್ಜಿಗೇನು ಅಂತಂದ್ರೆ ಮೊಮ್ಮಗನಿಗೆ ಮದುವೆ ಮಾಡಲೇಬೇಕು ಅಂತ, ಅಮ್ಮ ಮದುವೆ ಆಗಬಾರ್ದು ಅಂತ. ಅದಕ್ಕೆ ಏನು ಕಾರಣ ಅಂತ ನಾನು ಇಲ್ಲಿವರೆಗೂ ಅಮ್ಮನ ಕೇಳಿಲ್ಲ, ಕೇಳೋದು ಇಲ್ಲ ಕೊನೆವರೆಗೂ ಅಂತ ನಾನು ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ಅಜ್ಜಿಗೇನು ಅಂದ್ರೆ ನನ್ನ ಮೊಮ್ಮಗನಿಗೆ ಮದುವೆ ಆಗಬೇಕು. ಆಯ್ತು, ಮದುವೆ ಮಾಡ್ಬಿಟ್ರು. ಈಗ ಮದುವೆ ಮಾಡಿದ್ರು, ಇವ್ರ ಜೊತೆ ಬರೀ ಜಗಳನೇ ಆಗ್ತಿರುತ್ತೆ ಮದುವೆ ಮುಂಚೆ. ಈಗ ಮನೆಗೂ ಕರ್ಕೊಂಡ್ ಬಂದ್ಬಿಟ್ಟಿದೀವಿ. ಸೊ ಜೀವಿತ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಅಷ್ಟೇ ತುಂಬಾ ಖುಷಿ ಇದೆ. ವೆರಿ ಗುಡ್ ಪರ್ಫಾರ್ಮರ್, ವೆರಿ ಗುಡ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲರೂ ಹೇಳ್ದಂಗೆ ತುಂಬಾ ಪೇಷನ್ಸ್ ಇದೆ. ನಾನೇ ಅವತ್ತು ಅವ್ರ ಪೇಷನ್ಸ್ ಚೆಕ್ ಮಾಡಿಲ್ಲ. ಒಂಚೂರು ಲೇಟಾಗಿ ಬರ್ತೀನಿ, ಬೆಳಗ್ಗೆ ವರ್ಕೌಟ್ ಇರುತ್ತೆ. ಹೇಳಿದ್ದೀನಿ ಸರ್, ಒಂದು 15-20 ನಿಮಿಷ ಮಾತ್ರ ವೇರಿಯೇಷನ್ ಆಗುತ್ತೆ, ಅದಕ್ಕಿಂತ ಏನು ವೇರಿಯೇಷನ್ ಆಗಲ್ಲ. ಇಲ್ಲ ಆಯ್ತು, ಇಲ್ಲಾಂದ್ರೆ ರಾಮಣ್ಣ ಸೋಮಣ್ಣ ಆಗ್ಬಿಡ್ತಾನೆ, ಆಮೇಲೆ ಬೇರೆ ತರ ಕಾಣಿಸ್ತಾನೆ, ಚೆನ್ನಾಗಿರಲ್ಲ. ದಯವಿಟ್ಟು ನಂಗೆ ವರ್ಕೌಟ್ ಮಾಡಕ್ಕೆ ಟೈಮ್ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಸೊ ಪರ್ಮಿಷನ್ ಗ್ರಾಂಟೆಡ್, ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗೆ ಈ ಸೀರಿಯಲ್ ಒಪ್ಕೊಳ್ಳೋದ್ ಕಾರಣ ಏನು ಅಂದ್ರೆ, ಏನಾರ ಒಬ್ಬ ಆರ್ಟಿಸ್ಟ್ಗೆ ವಿಭಿನ್ನತೆ ಇರಬೇಕು ಆಕ್ಟ್ ಮಾಡಕ್ಕೆ. ಅವ್ನು ಖುಷಿ ಆಗ್ಬೇಕು, ಏನೋ ಒಂದು ಹೊಸದ್ ಕಲಿಯಕ್ಕೆ ಇರಬೇಕು. ನಾರ್ಮಲ್ ಆಗಿ ಬಂದ, ಆಫೀಸ್ಗೆ ಹೋದ, ಸೂಟ್ ಹಾಕೊಂಡ್ ಬಂದ, ಇವನ್ ಆಫೀಸರು ಕೆಲಸದವ್ರನ್ನ ಲವ್ ಮಾಡ್ದ, ಅದೇ ತರನೇ ಬರ್ತಿತ್ತು. ಯಾವ್ದನ್ನು ನಾನು ಮಾಡೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಮಾಡೋದೇ ಬೇಡ ಬಿಡು, ಎಲ್ಲ ಒಂದೇ ತರ ಬರ್ತಿದೆ ಅಂತ. ಆದ್ರೆ ಈ ಕಥೆನ ನಾನು ಕೇಳಿದಾಗ ಎಷ್ಟು ಚೆನ್ನಾಗಿ ಅನಿಸ್ತು ಅಂದ್ರೆ, ಆಕ್ಚುಲಿ ಈ ಕಥೆನ ಇವಾಗ ಎಲ್ಲರೂ ಕೃಷ್ಣ ಕೃಷ್ಣ ಅಂತ ಹೇಳ್ತಿದಾರಲ್ಲ, ಈ ಸೀರಿಯಲ್ ಒಪ್ಕೊಳಕ್ ಕಾರಣನೇ ಕೃಷ್ಣ. ನಾನೊಂದು ತಮಿಳ್ ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೆ. ಅವಾಗ ಕೃಷ್ಣ ಅವ್ರು ಅದಕ್ಕೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ಸರ್ ಒಂದು ಸೀರಿಯಲ್ ಇದೆ, ಮಾಡ್ತೀರಾ? ಮಾಡ್ತೀನಿ, ಬಟ್ ಸದ್ಯಕ್ಕೆ ಬೇಡ ಕೃಷ್ಣ, ಮುಂದಕ್ಕೆ ಯಾವಾಗಾರ ಮಾಡೋಣ ಅಂತ. ಇಲ್ಲ ಸರ್, ತುಂಬಾ ಚೆನ್ನಾಗಿದೆ ಸರ್, ಒಂದ್ಸತಿ ಟೀಮನ್ನು ಮೀಟ್ ಮಾಡಿ ಕತೆ ಕೇಳಿ. ಏನು? ಇಲ್ಲ ಕೃಷ್ಣ ಬೇಡ. ಆಮೇಲೆ ಕೃಷ್ಣ ಇದ್ದವರು, ಇಲ್ಲ ಸರ್ ಅದ್ರಲ್ಲಿ ಪೈಲ್ವಾನ್ ಇರ್ತಾರೆ, ಪೈಲ್ವಾನ್ ಇರ್ತೀರಾ ಸರ್ ನೀವು, ತುಂಬಾ ಸೂಟ್ ಆಗುತ್ತೆ. ಪೈಲ್ವಾನ? ಓಕೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದನೂ ಫಿಟ್ನೆಸ್ ಅಲ್ಲೇ ಇದ್ದಿದ್ದು, ಅಂದ್ರೆ ವರ್ಕೌಟ್ ಮಾಡೋದು ಆ ತರ ಈ ತರ. ನಮ್ಮ ಊರುಗಳ ಕಡೆ ಹೋದ್ರೆ ಏನೋ ಅವ್ರು ನಮ್ ದೊಡ್ಡಪ್ಪ ಅವ್ರು ಇವರೆಲ್ಲ ಏನ ಜಿಮ್ ಗಿಮ್ ಮಾಡ್ಕೊಂಡಲ್ಲೋ, ನಾವೆಲ್ಲ ಗರಡಿ ಪೈಲ್ವಾನ್ರು, ನಾವ್ ಹಂಗೆ ಹಿಂಗೆ, ನೀನೇನು ಅನ್ನೋ ತರ. ಪೈಲ್ವಾನ್ಗಿರಿ ಅಂತ ಯಾವಾಗ ಬಂತು? ಇಷ್ಟು ದಿನ ನನಗೂ ಅನ್ನಿಸ್ತಿತ್ತು, ನಾನು ಪೈಲ್ವಾನ್ ಆಗ್ಬೇಕು, ನಾನು ಗರಡಿ ಮನೆಗೆ ಹೋಗ್ಬೇಕು, ನಾನು ಕಲಿಬೇಕು ಅಂತ. ಅವ್ರು ಹೇಳಿದ ತಕ್ಷಣ ಬಂದೆ. ಕಂಪ್ಲೀಟ್ ಟೀಮ್ ಇದ್ರು, ಜರಲ್ ಸರ್ ಇದ್ರು, ಮನು ಸರ್ ಇದ್ರು, ಹಾಗೆ ಅವರ ಪ್ರೊಡಕ್ಷನ್ ಟೀಮ್ ಯಾರ್ಯಾರು ಇದ್ರು, ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರು ಎಲ್ಲರೂ ಇದ್ರು. ಸೊ ಎಲ್ಲರೂ ನನ್ನ ಕತೆ ನರೇಟ್ ಮಾಡಿದ ತಕ್ಷಣ ಓಕೆ ಸರ್ ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ಈ ತರ ಒಂದು ವಿಭಿನ್ನತೆ ಇದ್ರೆ, ಕಲಿಯಕ್ಕೆ ಏನಾರ ಒಂದಿದ್ರೆ ನಮ್ಗೂ ತುಂಬಾ ಖುಷಿ ಆಗುತ್ತೆ ಆಕ್ಟ್ ಮಾಡಕ್ಕೆ. ಇವಾಗ ನಾವು ಎಲ್ಲಾರು ಹೊರಗಡೆ ಓಡಾಡ್ಬೇಕಾದ್ರೆ ಸಣ್ಣ ಮಕ್ಕಳೆಲ್ಲ ಸಿಕ್ಬಿಟ್ಟು ರಾಮಣ್ಣ ಇಲ್ಲಿ ಒಂದ್ಸತಿ ಬೈಸಪ್ಸ್ ತರ್ಸು ಅಣ್ಣ, ಹಿಂಗನ್ನು ಅಂತಾರೆ. ಅದೆಲ್ಲ ಖುಷಿ. ಮಕ್ಕಳು ಯಾವಾಗ ಇಷ್ಟಪಡ್ತಾರೋ ನಮಗೆ ಅವಾಗ ಆ ಕ್ಯಾರೆಕ್ಟರ್ ಮಕ್ಕಳಿಗೆಲ್ಲ ರೀಚ್ ಆಗಿದೆ, ಮನೇಲೆಲ್ಲ ನೋಡ್ತಾ ಇದಾರೆ ಅಂತ ನಮಗೆ ಅವಾಗ ತುಂಬಾ ಖುಷಿ ಆಗುತ್ತೆ. ಹಾಗೆ ನಮ್ಮ ಮನು ಸರ್ ಬಗ್ಗೆನೂ ಆಯ್ತು. ಮನು ಸರ್ ಅವರ ಟೀಮು, ಎಂಟೈರ್ ಟೀಮ್ ಅವ್ರದ್ದೇನಿದೆ, ಕೃಷ್ಣ ಅವ್ರಿದ್ದಾರೆ, ಆಮೇಲೆ ಆದರ್ಶ್ ಇದ್ದಾನೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು. ಹಾಗೆ ನನ್ನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಶ್ರೀ ಮಾಡ್ತಾ ಇದ್ದಾನೆ, ಯದು ಮಾಡ್ತಾ ಇದ್ದಾನೆ, ಹಾಗೆ ನಮ್ಮ ಭರತ್ ಮಾಡ್ತಾ ಇದ್ದಾನೆ. ಸೊ 3 ಜನ ನನ್ನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಇದರಲ್ಲಿ, ಈ ಸೀರಿಯಲ್ ಅಲ್ಲಿ. ಸೊ ಅವ್ರ 3 ಜನಕ್ಕೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಒಂದು ಯಾವುದೇ ಕ್ಯಾರೆಕ್ಟರ್ಗಳು ತೆರೆ ಮೇಲೆ ತುಂಬಾ ಚೆನ್ನಾಗಿ ಕಾಣಬೇಕು ಅಂದ್ರೆ ಅದಕ್ಕೆ ಛಾಯಾಗ್ರಾಹಕರದು ತುಂಬಾ ಡೆಡಿಕೇಶನ್, ಅವ್ರದ್ದು ಇದಿರುತ್ತೆ, ಎಫರ್ಟ್, ಕಾಂಟ್ರಿಬ್ಯೂಷನ್ ಎಲ್ಲ ಇರುತ್ತೆ. ಥ್ಯಾಂಕ್ ಯು. ಜೀವನು ಬರ್ತಾ ಇರ್ತಾನೆ. ಜೀವ ಜೊತೆಗೆ ಅವ್ರ ತಮ್ಮನ್ ಕರ್ಕೊಂಡ್ಬರ್ತಾನೆ, ಪ್ರವೀಣ ಅಂತ. ಪ್ರವೀಣ ನನ್ನ ಜೊತೆ ಪ್ರೇಮಿಸಂ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದ. ಸಡನ್ ಆಗಿ ಆಕ್ಟ್ ಮಾಡಿದ್ದ ಅವ್ನ ಆಕ್ಟ್ರು. ಎಲ್ಲರಿಗೂ ಹೇಳ್ತಿರ್ತಾರೆ, ನಾವೇ ಆಕ್ಟರ್ ಆಗ್ಬಿಡ್ಬೇಕಾಗಿತ್ತು ಅಂತ. ಆಕ್ಟರ್ ಆಗ್ಬಿಟ್ಟೆ ಅವ್ನು ಇವಾಗ ಕ್ಯಾಮ್ರಾಮನ್ ಆಗಿರೋದು. ಸೊ
ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಅವ್ರ ಎಂಟೈರ್ ಟೀಮ್ ಅವಾಗವಾಗ ಲೋಕೇಶ್ ಬರ್ತಿರ್ತಾರೆ. ಸೊ ಜೀವ ಎಲ್ಲರನ್ನೂ ಕರ್ಕೊಂಬರ್ತಾನೆ, ನೋಡಿ ಹೆಂಗ್ ಮಾಡ್ತಾ ಇದೀವಿ, ಒಂದ್ಸತಿ ಬಂದು ನೋಡಿ ಅಂತ ಎಲ್ಲ ಕ್ಯಾಮ್ರಾಮ್ಯಾನ್ ಒಂದೊಂದ್ಸತಿ ವಿಸಿಟ್ ಮಾಡಿಸ್ತಾರೆ ಸೆಟ್ಗೆ. ಸೊ ಜೀವನು ನನ್ನ ಹಳೆ ಫ್ರೆಂಡು, ಜಾತ್ರೆ ಅಂತ ಒಂದು ಸಿನಿಮಾ ಮಾಡಿದ್ದೆ ಅವಾಗಿಂದನೂ ಫ್ರೆಂಡು ನಾನು ಜೀವ. ಸೊ ಜೀವ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ನಮ್ಮನ್ನ ತೋರಿಸ್ತಾ ಇದೆಯಾ ಸ್ಕ್ರೀನ್ ಮೇಲೆ. ಯಾಕಂದ್ರೆ ನಾವು ಒಂದು ಸಿನಿಮಾ ಮಾಡಿದಾಗ ಏನೋ ಒಂದು ಕಲ್ತಿರ್ತೀವಿ, ಅದು ಏನು ಕಲ್ತಿದೀವಿ ಅಂತ ನೋಡೋಕೆ ಫಸ್ಟ್ ಆಫ್ ಆಲ್ ಜನನೇ ಬರ್ತಾ ಇಲ್ಲ ಥಿಯೇಟರ್ಗೆ. ಇದರಲ್ಲಿ ಏನು ಕಲ್ತಿದೀವಿ ಅಂತ ನೋಡೋಕೆ ದಿನ ಟಿವಿಯಲ್ಲಿ ನೋಡ್ತಾರೆ ಎಲ್ಲರೂ. ಸೊ ಇದಕ್ಕೆ ಎಷ್ಟು ಡೆಡಿಕೇಟ್ ಮಾಡಬೇಕೋ ನಾನು ಸಿನಿಮಾದಲ್ಲೂ ಇಷ್ಟು ನಾನು ಡೆಡಿಕೇಶನ್ ಮಾಡಿರಲಿಲ್ಲ. ಯಾವುದೇ ಇಷ್ಟು ಸಿನಿಮಾ ನಂದು ಒಂದು 15-20 ಸಿನಿಮಾ ಆಯಿತು, ಇಷ್ಟು ಡೆಡಿಕೇಶನ್ ನಾನು ಇದಕ್ಕೇನು ನಾನು ಕೊಡ್ತಾ ಇದ್ದೀನಿ ರಾಮಣ್ಣ ಕ್ಯಾರೆಕ್ಟರ್ಗೆ ಸಿನಿಮಾಗಳಿಗೂ ನಾನು ಮಾಡಿರಲಿಲ್ಲ. ಯಾಕಂದರೆ ಒಂದ್ಸತಿ ನಮ್ಮ ರಸ್ಲಿಂಗ್ ಅಂತ ಅಂದರೆ, ಕುಸ್ತಿ ಅಂತ ಅಂದರೆ ನಮ್ಮ ನಾಡಿಂದದು, ನಮ್ಮ ಮಣ್ಣಿಂದು. ಇದನ್ನು ತುಂಬ ಮರ್ತ್ಬಿಟ್ಟಿದ್ದಾರೆ ಜನ. ಬೆಂಗಳೂರಲ್ಲಿರೋರ್ಗಂತೂ ಆ ಗರಡಿ ಅನ್ನೋದು ಗೊತ್ತೇ ಇಲ್ಲ. ಹಳಬ್ರಿಗೆ ಗೊತ್ತಿರುತ್ತೆ, ಹೊಸಬ್ರಿಗಂತೂ ಗೊತ್ತೇ ಇಲ್ಲ. ಜಿಮ್ ಮಾತ್ರ ಗೊತ್ತು. ಗರಡಿ ಮನೆಗೆ ಹೋದಾಗಲೇ ಗೊತ್ತಾಗೋದು ಅದ್ರದ್ದು ಏನು ಶಕ್ತಿ, ಅದ್ರದ್ದು ಏನು, ಯಾವ ಥರ ಗುರು ಪರಂಪರೆ ಇನ್ನೂ ಬದುಕಿದೆ, ಎಷ್ಟು ಹಾನೆಸ್ಟ್ ಆಗಿ ಅದನ್ನು ಕಸರತ್ ಮಾಡ್ತಾರೆ ಅನ್ನೋದು. ಸೊ ಅದಕ್ಕೋಸ್ಕರ ನಾನು ನಿಜವಾಗ್ಲೂ ಹೋಗಿ ಪ್ರಾಕ್ಟೀಸ್ ಮಾಡಿ, ಈ ಸುಮ್ಮನೆ ಆ್ಯಕ್ಟ್ ಮಾಡೋದಕ್ಕಿಂತನೂ ನಾನು ಹೇಳಿದೆ ಮನು ಸರ್ಗಾಗಲಿ ಜರಾಲ್ ಸರ್ಗೆ, ಸರ್ ನಾನು ಆ್ಯಕ್ಟ್ ಮಾಡಿ ಪೈಲ್ವಾನ್ ಥರ ಆ್ಯಕ್ಟ್ ಮಾಡೋದಕ್ಕಿಂತ ಪೈಲ್ವಾನನ್ನೇ ಕೊಡ್ತೀನಿ ಸರ್, ನೀವು ಹೆಂಗಾರ ಶೂಟ್ ಮಾಡ್ಕೊಳ್ಳಿ ಸರ್ ಅಂತ. ನನಗೊಂದು 2 ತಿಂಗಳು ಟೈಮ್ ಇತ್ತು. ಇವಾಗಲೇ ಸ್ಟಾರ್ಟ್ ಆಗಿ ಒಂದು 7 ತಿಂಗಳಾಗಿದೆ. 7 ಮಂತ್ಸಿಂದನೂ ಕಂಟಿನ್ಯೂಸ್ ಆಗಿ ನಾನು ಯಾವಾಗ ಫ್ರೀ ಇದ್ರೂ ಮೈಸೂರಲ್ಲಿ ನಾನು ಗರಡಿ ಪ್ರಾಕ್ಟೀಸ್ ಮಾಡ್ತೀನಿ. ಅಲ್ಲಿ ಮಧು ಅಣ್ಣ ಅಂತ ನನಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕಲಾವಿದರುಗಳು ಕಾಣಿಸ್ಬೇಕು ಅಂದರೆ ಟೆಕ್ನಿಷಿಯನ್ಸ್ಗಳು, ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡಕ್ಷನ್ ಅವರಾಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರೂ ಎಲ್ಲ ಲೈಟ್ ಅದಕ್ಕೆ ಶೀಘ್ರವಾಗಿ ರೆಡಿ ಮಾಡಿಕೊಡ್ತಾರೆ. ಅವರಿಗೆ ಜೀವ ಮತ್ತು ಪ್ರವೀಣ್ ಥ್ಯಾಂಕ್ ಯು. ಆಮೇಲೆ ನನಗೆ ನನ್ನ ಅಸೋಸಿಯೇಟ್ ಕೃಷ್ಣ ಗುಡ್, ಒಳ್ಳೆ ನನಗೆ ಬ್ಯಾಕ್ ಬೋನ್ ಆಗಿದೆ. ನಾನು ಒಂದು ಸ್ಲ್ಯಾಂಗ್ ಆಗ್ಬೋದು, ಡೈಲಾಗ್ ಹೇಳ್ಕೊಡೋದಾಗ್ಬೋದು, ನನಗೆ ತುಂಬ ಸಪೋರ್ಟ್ ಆಗಿದ್ದಾರೆ. ಮತ್ತು ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರು ಆದರ್ಶ್, ಇನ್ನೊಬ್ಬರು ಲಿಂಗರಾಜ್ ಥ್ಯಾಂಕ್ ಯು. ಮತ್ತು ನನ್ನ ಟೆಕ್ನಿಷಿಯನ್ ಟೀಮ್ ಥ್ಯಾಂಕ್ ಯು. ಎಲ್ಲರಿಗೂ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು. ನಮ್ಮ ಲೈಫ್ ಮೆನ್ಸ್ ಆಗ್ಬೋದು, ಪ್ರೊಡಕ್ಷನ್ ಆಗ್ಬೋದು, ನಮ್ಮ ಮೇಕಪ್ ಆಗ್ಬೋದು. ಅದಾದಮೇಲೆ ಸಿದ್ದು ಥ್ಯಾಂಕ್ ಯು. ನಮ್ಮ ಸೌಂಡ್ ಸುರೇಶ್ ಅಣ್ಣ, ಅವರು ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು. ಮತ್ತು ಇನ್ನೊಂದು ಈ ಕಥೆಗೆ ಈ ಪಾತ್ರಗಳಿದ್ದಾವಲ್ಲ, ಒಂದೊಂದು ಮುತ್ತುಗಳಿದ್ದಂಗೆ ನನಗೆ, ಆಯ್ತಾ. ಚೆನ್ನಾಗಿ ಅಭಿನಯಿಸ್ತಾ ಇದ್ದೀರಾ, ಹೆಸರು ತಂದು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಎಲ್ಲರಿಗೂ. ಸಪ್ರೇಟ್ ಹೇಳೋದಕ್ಕಿಂತ ಟೋಟಲಾಗಿ ಹೇಳ್ತೀನಿ ಥ್ಯಾಂಕ್ ಯು. ಮರ್ಯಾದೆ ರಾಮಣ್ಣ, ಮರ್ಯಾದೆ ಪುರುಷೋತ್ತಮ ಹಾಗೆ ಮಾಡ್ಬಿಟ್ಟಿದ್ದಾರೆ. ಮರ್ಯಾದೆ ಪುರುಷೋತ್ತಮ ಅಪ್ಪ, ನೀವು ಶಾಂತಿಯಾಗಿರೋ ನಾನು ಮಾಡ್ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಅದಕ್ಕೆ ನಾನು ಶಾಂತಿಯಾಗಿದ್ದೀನಿ, ಸೂಪರ್ ಆಗಿ ಬರ್ತಾ ಇದೆ. ಇನ್ನು ಜಯಲ್ ಸರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ. ಆ ಸ್ಕ್ರೀನ್ ಪ್ಲೇ ಕೊಟ್ಟಿರೋದ್ರಿಂದನೇ ನಿಮಗೆ ಇಷ್ಟೊಂದು ಯಾವಾಗ ಕ್ಷಣಕ್ಕೂ ಕುತೂಹಲ ಕಾಡ್ತಾ ಇರೋದು, ನೆಕ್ಸ್ಟ್ ಏನಾಗುತ್ತೆ. ಮತ್ತೆ ಇನ್ನು ನಮ್ಮ ಮರ್ಯಾದಿ ರಾಮಣ್ಣ, ಪೈಲ್ವಾನ್ ರಾಮಣ್ಣ, ಅವ್ರಿಗೂ ಥ್ಯಾಂಕ್ ಯು, ವಿಶೇಷವಾಗಿ ಥ್ಯಾಂಕ್ ಯು. ನಮಸ್ತೆ, ಥ್ಯಾಂಕ್ ಯು. I want to thank God for this great opportunity. And then it's a great blessing that I'm working with all these senior actors, Vidyamma, Sundar sir, Veena madam. We all have our village in our heart. So we try to bring that village into this small screen. When we started this storyline, we focused on 3 things. One, our language. Language is always pride to all of us. The second one is our art. That's why Sundar sir is doing a drama writer and director characters. The third one is our martial arts, like Kusti. So we blend these 3 things in this family subject. Please watch continuously and enjoy the show. Thank you so much. ಕೊಡಲ್ಲ
ವೈದ್ಯರ ಬಗ್ಗೆ